ಕಂಪ್ಲಿನಹಳ್ಳಿ ಈ ಗ್ರಾಮದಿಂದ ಮತ್ತು ವಿಶ್ವೇಶ್ವರ ಕಂಪ್ಲಿನಹಳ್ಳಿ ವಾರ್ಡ್ನಿಂದ ನಾವು ಹೆಚ್ಚುವರಿ ಸದಸ್ಯರಾಗಿ ನಮ್ಮ ಘನ ಸರ್ಕಾರ ನಮ್ಮನ್ನು ಸೂಚಿಸಿ ನನ್ನ ಒಬ್ಬ ಹೆಚ್ಚುವರಿ ಸದಸ್ಯನಾಗಿ ಆಯ್ಕೆ ಮಾಡಿದೆ. ಈ ವಿಚಾರವಾಗಿ ನಾವು ಆ ಸರ್ಕಾರದ ಪರವಾಗಿ ಸರ್ಕಾರ ನಮಗೇನು ಆದೇಶ ಮಾಡಿದೆ, ನಮ್ಮನ್ನೇನು ಗುರುತಿಸಿ ನಮಗೊಂದು ಅವಕಾಶ ಕೊಟ್ಟಿದೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಗುರುತಿಸಿ ಅವಕಾಶ ಕೊಟ್ಟಿದೆ. ಅದನ್ನು ನಾವು ಈ ನಗರಸಭಾ ವ್ಯಾಪ್ತಿಯಲ್ಲಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಇದು ಮಾಡಿದ್ದೀವಿ. ಆದರೆ ಬೆಳಗ್ಗೆಯಿಂದ ಕೆಲವೊಂದು ವಿಚಾರಗಳು ನಮ್ಮ ಗಮನಕ್ಕೆ ಬಂದಿರೋದ್ರಿಂದ ಆ ವಿಚಾರವಾಗಿ ಎರಡು ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಇವಾಗ ನಾಮನಿರ್ದೇಶನ ಮಾಡಿರ್ತಕ್ಕಂಥ ಸರ್ಕಾರ ಅದನ್ನು ನಾವು ಅವ್ರ ಸರ್ಕಾರದ್ದು ಪರವಾಗೇ ನಾವು ಕೆಲಸ ಮಾಡಬೇಕು. ಇವತ್ತು ಅದು ಬಿಟ್ಬಿಟ್ಟು ನಾವು ಈಗ ಕೆಲವೊಂದು ವಿಚಾರವಾಗಿ ನಮ್ಮನ್ನು ತೇಜೋವಧೆ ಮಾಡೋದಾಗಲಿ, ನಮ್ಮ ಶಾಸಕರನ್ನ ತೇಜೋವಧೆ ಮಾಡೋದಾಗಲಿ, ಹಿಂದೆಡೆ ಈ ಹಿಂಬಾಗಲಿಂದ ಬಂದಿದ್ದಾರೆ ಶಾಸಕರು, ಅವರಿಗೆ ಇದಾಗಿದೆ, ಮುಖಭಂಗ ಆಗಿದೆ ಅನ್ನೋದಾಗಲಿ ಏನೂ ಇದಿಲ್ಲ. ಸರಿ, ನಮಗೆ ಏನು ಸರ್ಕಾರ ಆದೇಶ ಮಾಡಿದೆ ಅದರಂತೆ ಇದು ಮಾಡಿದ್ವಿ. ನೀವು ಅದ್ರ ಪರವಾಗಿ ನೀವು ಹೋಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮಗೆ ನಾವು ಕೇವೇಟ್ ಹಾಕ್ಕೊಂಡು ಅದ್ರ ಬಗ್ಗೆ ಹೈಕೋರ್ಟಲ್ಲಿ ನಾವು ಇದ್ವಿ. ನೀವು ಅದನ್ನು ಮರೆಮಾಚಿ ಹಿಂದಿನ ಬಗಲಿಂದ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿರೋ ಹಿಂದಿನ ಬಗಲಿಂದ ನೀವು. ಆದರೆ ನಮ್ಮ ಶಾಸಕರು ಯಾವತ್ತೇ ಆಗಲಿ ಹಿಂಬಾಗಲಿಂದ ಆಗಲಿ ಇದಾಗಲಿ ಯಾವತ್ತೂ ಮಾಡೋದಿಲ್ಲ. ಇವತ್ತು ಏನು ಅಭಿವೃದ್ಧಿ ಆಗ್ತಾಯಿದೆ, ಇಡೀ ತಾಲೂಕಿನಾದ್ಯಂತ ಅಭಿವೃದ್ಧಿ ಆಗ್ತಿರೋದು ನಮ್ಮ ಶಾಸಕರಿಂದನೇ. ಕಳೆದ 10 ವರ್ಷದಿಂದ ಆಗಲಿ ಯಾರೋ ಒಬ್ಬರು ಒಂದು ಕೆಲಸ ಕಾರ್ಯ ಮಾಡ್ದೇ ಇದ್ದಂಥ ಟೈಮಲ್ಲೇ ಇವತ್ತು ನಮ್ಮ ಶಾಸಕರು ಯಾರು ಊಹಿಸ್ತಿರೋ ಥರ ಒಂದು ಅಭಿವೃದ್ಧಿ ಕೆಲಸ ಮಾಡ್ತಾರೆ. ಆ ಕೆಲಸಕ್ಕೆ ಹಿನ್ನಡೆ ಆಗಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲರೂ ಅವ್ರನ್ನ ಏನೋ ಮುಗಿಬಿದ್ದವ್ರ ಮೇಲೆ ಕೆಲವು ಯೂಟ್ಯೂಬಲ್ಲಿ ಇರ್ಬೋದು, ಈ ನ್ಯೂಸ್ ಚಾನಲಲ್ಲಿ ಇರ್ಬೋದು ಏನೋ ಮಾತಾಡ್ತಾ ಇದ್ದೀರಾ. ಆದರೆ ನಮ್ಮ ಶಾಸಕರಿಗೆ ಯಾವುದೇ ಥರದ್ದು ಹಿನ್ನಡೆ ಇಲ್ಲದು. ಅವರು ನಮ್ಮನ್ನು ಸದಸ್ಯರು ಮಾಡಿರೋದೇ ಅವ್ರದ್ದು ಒಂದು ಜಯ ಅಂತ ನಾವಂತೂ ಭಾವಿಸಿದ್ದೀವಿ. ಇಷ್ಟೆಲ್ಲ ನಡೀತಿದ್ದಾಗೂ ಅವ್ರು ನಮಗೊಂದು ಅವಕಾಶ ಕೊಟ್ಟು ನೀವು ಕೆಲಸ ಮಾಡಿ ಅಂದ್ಬಿಟ್ಟು ನಮ್ಮ ನಗರಸಭೆಗೆ ಕಳಿಸಿದ್ದಾರೆ. ಇದು ಜಾಸ್ತಿ ದಿವಸ ನೀವು ಅಂದ್ಕೊಂಡು ಅಷ್ಟು ಏನಿದಿಲ್ಲ, ನಿಮಗೆ ತಡೆಯಾಗನೇ ಸಿಕ್ಕಿದೆ ಅಷ್ಟೇ. ನಿಮಗೇನೇನು ಆದೇಶನ ವಜಾ ಮಾಡಿಲ್ಲ, ಸರ್ಕಾರ ಆದಂಥ ಆದೇಶನ ವಜಾ ಮಾಡಿಲ್ಲ, ಒಂದು ತಡೆಯಾಗಿ ನೀಡಿದೆ. ಎಲ್ಲರಿಗೂ ಕೊಡ್ತಾರೆ. ಹಿಂಬಾಗಲಿಂದ ಹೋದಾಗ ಅದು ಸಹಜ. ಅದು ನೇರ ನಮ್ಮ ಕಾನೂನು ರೀತಿಯಲ್ಲಿ ನಾವಾಗಲಿ ಇಲ್ಲ ನೀವು ಕಾನೂನು ರೀತಿಯಲ್ಲಿ ನೀವಾಗಲಿ ಹೋಗಿದ್ರೆ ಇವತ್ತು ಅದಕ್ಕೊಂದು ಅರ್ಥ ಇತ್ತು. ಹಿಂಬಾಗಲಿಂದ ಹೋಗಿರೋರು ಯಾರು ಅಂದ್ಬಿಟ್ಟು ಇವತ್ತು ಮುಂದಿನ ದಿವಸ ನಮ್ಮ ತಾಲೂಕಿನ ಜನತೆಗೆ ಗೊತ್ತಾಗ್ತದೆ. ಅದನ್ನು ಆ ದಿನ ಆಗಿದ್ದ ದಿವಸ ನಾವು ಸಂಭ್ರಮಾಚರಣೆ ಮಾಡ್ತೀವಿ ಅಂತ ನಾನು ಹೇಳೋದ್ರಲ್ಲಿ ಇದು ಖುಷಿಯಿಂದ ಹೇಳ್ತೀನಿ. ಅದಂತೂ ನಾವು ಇನ್ನೂವರೆಗೂ ನಮ್ಮ ಶಾಸಕರನ್ನ ಯಾವುದೇ ರೀತಿಯಲ್ಲಿ ಇದು ಮಾಡಿಲ್ಲ. ಇವತ್ತು ಅವ್ರಿಗೆ ಹೇಳ್ತೀವಿ, ನೀವು ಸುಮ್ಮನಿದ್ಬಿಡಿ, ಇನ್ನು ಮುಂದೆ ನಾವು ಅದನ್ನು ಮುಂದುವರಿಸಿ ನಾವು ತಡೆಯಾಜ್ಞೆ ವಾಪಸ್ ಮಾಡಿ ನಾವು ಮತ್ತೆ ಮರು ನೇಮಕಾಗಿ ಇದೇ ನಗರಸಭೆ ಬಂದು ನೀವು ಮಾಡಿದ್ದ ಕೆಲಸಕ್ಕಿಂತ ಹೆಚ್ಚಿಗೆ ಕೆಲಸ ನಾವು ಮಾಡಿ ತೋರಿಸ್ತೀವಿ ಅನ್ನೋದನ್ನೊಂದು ಭರವಸೆ ಅಂತೂ ಕೊಡ್ತೀನಿ ನಮ್ಮ ಎಮ್ ಎಲ್ ಎ ಅವ್ರಿಗೆ ಹೇಳ್ತೀವಿ. ನೀವು ಅದರಲ್ಲಿ ಯಾರದೇ ಮಾತಿಗೂ ನೀವು ತಲೆ ಕೊಡಬೇಡಿ ಅನ್ನೋದು, ತಲೆ ಕಿವಿ ಕೊಡಬೇಡಿ ಅನ್ನೋದು ಒಂದು ವಿಚಾರವಾಗಿ ನಾನಂತೂ ಸ್ಪಷ್ಟವಾಗಿ ಹೇಳ್ತೀನಿ. ನಮ್ಮ ಎಮ್ ಎಲ್ ಎ ನಾವು ವಿಶ್ವಾಸ ಕೊಡ್ತೀವಿ, ನಿಮಗೆ ಜಯ ತಂದು ಕೊಡ್ತೀವಿ ಅನ್ನೋ ಭರವಸೆ ನಾವು ಇವತ್ತೇ ಕೊಡ್ತಾ ಇದ್ದೀವಿ ನಮ್ಮ ಶಾಸಕರಿಗೆ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಹೆಚ್ಚುವರಿ ಸದಸ್ಯರನ್ನ ನಗರಸಭೆಗೆ 4 ಜನ ಹೆಚ್ಚುವರಿ ಸದಸ್ಯರನ್ನ ಆದೇಶ ಮಾಡಿಸಿತ್ತು. ಸೊ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ನಮ್ಮನ್ನ ಕಾಂಗ್ರೆಸ್ ಪಕ್ಷದ ನಮ್ಮಗಳನ್ನ ಇವತ್ತು ಹೆಚ್ಚುವರಿ ಸದಸ್ಯರಾಗಿ ಇವತ್ತು ಆದೇಶವನ್ನು ಮಾಡಿಸ್ಕೊಂಡ್ ಬಂದಿದ್ದಾರೆ. ಸೊ ಈ ಆದೇಶನ ನೀವು ಹೈಕೋರ್ಟಲ್ಲಿ ಫಸ್ಟ್ ಬೆಂಚಲ್ಲಿ ನೀವು ಕ್ವಶನ್ ಮಾಡಬೇಕಾಗಿತ್ತು. ಸೊ ಅದು ನಮ್ಗಳು ಮಾಹಿತಿ ಇಲ್ಲ. ನಾವು ಹೈಕೋರ್ಟಲ್ಲಿ ನಾವು ಈಗಾಗಲೇ ನಾವು ಕೇವೇಟನ್ನು ನಾವು ಫೈಲ್ ಮಾಡಿದ್ದೇವೆ. ಸೊ ಅದು ಹೈಕೋರ್ಟ್ಗೆ ಆಗ್ತಾರೆ. ನೇರವಾಗಿ ನೀವು ಸುಪ್ರೀಂ ಕೋರ್ಟಲ್ಲಿ ಹೊಸ ಕೇಸನ್ನ ದಾಖಲೆ ಮಾಡಿರೋದು ಅದು ನಮ್ಗಳು ಗಮನಕ್ಕೆ ಬಂದಿಲ್ಲ. ಆಯ್ತು, ಸಂತೋಷ. ಹೊಸ ಕೇಸಲ್ಲಿ ನಿಮಗೆ ತಡೆಯಾಜ್ಞೆ ಸಿಕ್ಕಿದೆ. ಆ ತಡೆಯಾಜ್ಞೆಗೆ ಸರ್ಕಾರದ ಕಾನೂನಿಗೆ, ಸುಪ್ರೀಂ ಕೋರ್ಟ್ನ ಕಾನೂನಿಗೆ ನಾವು ತಲೆ ಬಗ್ಗಿಸ್ತೀವಿ, ಅದಕ್ಕೆ ನಾವು ಗೌರವ ಸಲ್ಲಿಸ್ತೀವಿ. ಮುಂದೆ ಈ ಒಂದು ತಡೆಯಾಜ್ಞೆನ ತೆರವುಗೊಳಿಸಿ ಆದಷ್ಟು ಬೇಗ ಈ ತಡೆಯಾಜ್ಞೆ ಕ್ಯಾನ್ಸಲ್ ಮಾಡಿಸಿ ನಾವು ಆದೇಶನ ನಮ್ಮ ಪರವಾಗಿ ಮಾಡಿಕೊಂಡು ನಾವು ಹೆಚ್ಚುವರಿ ಸದಸ್ಯರಾಗಿ ನಿರ್ಮಲ ನಗರಸಭೆಗೆ ನಾವು ಆದಷ್ಟು ಬೇಗ ಬರ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಆಂಜನಮೂರ್ತಿಯವರು ಮತ್ತು ರಾಮಮೂರ್ತಿಯವರು, ಮುನ್ರಾಜು ಅವರು ಮತ್ತು ಕೃಪಾನಂದ್ ಅವರು 4 ಜನ ಹೆಚ್ಚುವರಿ ಸದಸ್ಯರು ನಿನ್ನೆ ಸಂಜೆಯಿಂದ ಬಂದಂಥ ಫೇಸ್ಬುಕ್ಕು, ಯೂಟ್ಯೂಬಲ್ಲಿ ಬಂದಿಲ್ಲ ಇನ್ನು. ಫೇಸ್ಬುಕ್ಕು ಮತ್ತು ಇದರಲ್ಲಿ ನೋಡಿದ್ದೀವಿ, ಸ್ಟೇಟಸಲ್ಲಿ ನೋಡಿದ್ದೀವಿ.
ಏನು ಸಂಭ್ರಮಾಚರಣೆ ಮಾಡ್ತಾ ಇದ್ದೀರಾ, ಈ ಸಂಭ್ರಮಾಚರಣೆ ನೀವು ಹೈಕೋರ್ಟಲ್ಲಿ ನಾವು ಸ್ಟೇ ತೊಗೊತೀರ ಅಂತ ನಮಗೆ ಗೊತ್ತಿತ್ತು. ಸ್ಟೇಗೆ ನಾವು ಕೇವೇಟ್ ಹಾಕಿದ್ದು. ನೀವು ಹೈಕೋರ್ಟ್ನ ಮೀರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಾ. ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೆ ಇದಾಗಿದೆ, ಸ್ಟೇ ಕೊಟ್ಟಿದೆ ಅಷ್ಟೇ. ನಿಮಗೆ ಕೊಟ್ಟಿರೋದು ಸ್ಟೇ. ಇನ್ನು ನೀವು ಯಾವುದೇ ಥರದ ಕೇಸ್ ಗೆದ್ದಿಲ್ಲ, ಯಾವುದು ಕೇಸ್ ವಿಚಾರಣೆ ಹಂತದಲ್ಲೇ ಬಂದಿಲ್ಲ. ಇನ್ನೂ ವಿಚಾರಣೆ ಬಾಕಿ ಇದೆ. ನೀವು ಸಂಭ್ರಮಾಚರಣೆ ಪಡೋದು ತಪ್ಪು. ಇದು ನಮ್ಮ ಶಾಸಕರನ್ನಾಗಲಿ ನಮ್ಮ ಇದನ್ನಾಗಲಿ ಪ್ರಚೋದನೆ ಕೊಡೋದು ಇನ್ನೊಂದು ಮಾಡ್ತಾ ಇದ್ದೀರಾ. ನಮ್ಮ ಶಾಸಕರಿಗೆ ಮುಖಭಂಗ ಅಲ್ಲ, ಯಾರಿಗೂ ಮುಖಭಂಗ ಅಲ್ಲ. ನಮ್ಮ ಸಾಮಾನ್ಯ ಕಾರ್ಯಕರ್ತರನ್ನ ಗುರುತಿಸಿ ನಮಗೆ ಶಾಸಕರು ಇದು ಮಾಡಿದ್ದಾರೆ. ಈಗ ಎಲ್ಲಿ ಸರ್ಕಾರದ ವರದಿ ತೊಗೊಂಡು ಇನ್ನೊಂದು ಮಾಡಿದ್ದಾರೆ. ಈಗ ಏನು ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೀರಾ, ನೀವು ಸುಪ್ರೀಂ ಕೋರ್ಟಲ್ಲೇ ಮುಖಭಂಗ ಅನುಭವಿಸ್ತೀರಾ ಅತಿ ಶೀಘ್ರದಲ್ಲೇ. ನೀವು ನಗರಸಭೆಗೆ ಹೋಗಿ ಇದು ಮಾಡಿದರೆ ನಾವು ಮುಂದಿನ ದಿನದಲ್ಲಿ ಬಂದು ನಮ್ಮ ಶಾಸಕರ ಇದರಿಂದ ನಮ್ಮ ಕಾನೂನು ಹೋರಾಟ ಮಾಡಿ ನಾವು ಬರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೆಚ್ಚುವರಿ ಸದಸ್ಯರನ್ನು ಆ ಕಾಲಘಟ್ಟದಿದ್ದಂಥ ಸರ್ಕಾರ ಅವ್ರನ್ನ ಹೆಚ್ಚುವರಿ ಸದಸ್ಯರನ್ನ ನೇಮಿಸಿತ್ತು. ಈಗಿನ ಸರ್ಕಾರ ಕಾನೂನಾತ್ಮಕವಾಗಿ ನಮ್ಮಗಳನ್ನು ಹೆಚ್ಚುವರಿ ಸದಸ್ಯರಾಗಿ ನೇಮಿಸಿತ್ತು. ಇದಕ್ಕೆ ನಮ್ಮ MLA ಅವರು ಸಪೋರ್ಟ್ ಕೊಟ್ಟಿದ್ದರು. ಅವ್ರಿಗೆ ಇಲ್ಲಿನ ಜನ ಹೋಗಿ ಏನು ಪ್ರೆಸೆಂಟ್ ಇದ್ದರು ಮೊದಲು, ಅವ್ರು ಸರಿಯಾಗಿ ಕೆಲಸ ಮಾಡ್ತಾಯಿಲ್ಲ, ಸರಿಯಾಗಿ ಕೆಲಸ ಆಗ್ತಾಯಿಲ್ಲ, ಇಲ್ಲಿ ರಾಜಕೀಯ ನಡೀತಾ ಇದೆ, ರಾಜಕೀಯವಾಗಿ ಅವ್ರಿಗೆಲ್ಲ ಇದೆಯೋ ಅಲ್ಲಿ ಮಾತ್ರ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲ ಕಡೆ ಕೆಲಸ ಮಾಡ್ತಾಯಿಲ್ಲ ಅಂತ ಕಂಪ್ಲೇಂಟ್ ಇತ್ತು. ಹಾಗಾಗಿ ಸಚಿವರ ಗಮನಕ್ಕೆ ಅವ್ರು ತಂದಿದ್ದಕ್ಕೆ ಯಾರನ್ನ ಮಾಡೋಕೆ ನಮಗೆ ಅವರು ಸೂಚಿಸಿದರು ಸರ್ಕಾರಕ್ಕೆ ಇಂಥವ್ರು ಮಾಡಿ ಅಂತ ಸೂಚಿಸೋದು ಅಷ್ಟೇ ಸಚಿವರಿಗೆ ನಮ್ಮ MLA ಅವ್ರ ಕೆಲಸ. ಅವ್ರು ಅಷ್ಟು ಮಾತ್ರ ಮಾಡಿದ್ದಾರೆ. ಉಳಿದ ಕಾನೂನಾತ್ಮಕವಾಗಿ ಕಾನೂನು ರೀತಿಯಾಗಿ ಸರ್ಕಾರ AG ಅವ್ರದ್ದು, ಅಡ್ವೊಕೇಟ್ ಜನರಲ್ ಅವ್ರದ್ದು ಅಡ್ವೈಸ್ ತಗೊಂಡಿದ್ದಾರೆ, ಕಾನೂನು ಇಲಾಖೆ ಅಡ್ವೈಸ್ ತಗೊಂಡಿದ್ದಾರೆ. ಎಲ್ಲ ಅಡ್ವೈಸ್ ತಗೊಂಡು ಕಾನೂನಾತ್ಮಕವಾಗಿ ನಮಗೆ ಅವ್ರು ಹೆಚ್ಚುವರಿ ಸದಸ್ಯರನ್ನಾಗಿ ನೇಮಿಸಿದ್ದಾರೆ. ಇದನ್ನು ಅವರು ಬರ್ತಾರೆ, ನಾವು ಹೈಕೋರ್ಟಿಗೆ ಬರ್ತಾರದು ಹೈಕೋರ್ಟಲ್ಲಿ ನಾವು ಕೇವೇಟ್ ಹಾಕೊಂಡಿದ್ದು. ಅವ್ರಿಗೆ ಗೊತ್ತು ಇಲ್ಲಿ ಅವ್ರು ವಿಜಯ ಆಗಲ್ಲ, ಇಲ್ಲಿ ನಾವು ಸೋಲ್ತೀವಿ, ಇಲ್ಲಿ ನಮಗೆ ಸಿಗಲ್ಲ ಅಂತ ಗೊತ್ತಿದ್ದೇನೆ. ಅವ್ರು ಹೋಗಿ ಸುಪ್ರೀಂ ಕೋರ್ಟ್ಗೆ ಹಾಕೊಂಡ್ರು. ಸುಪ್ರೀಂ ಕೋರ್ಟಲ್ಲಿ ಏಕಪಕ್ಷೀಯವಾಗಿ, ಅಂದರೆ ನಮ್ಗೆ ಗೊತ್ತಿರಲ್ಲ, ನಾವು ಅಡ್ವೊಕೇಟ್ ಇಕ್ಕಿಲ್ಲ, ಹಾಗಾಗಿ ಅವ್ರ ಪರ ಸ್ಟೇ ಸಿಕ್ಕಿದೆ ಅಷ್ಟೇ, ಅವ್ರೇನು ಗೆದ್ದಿಲ್ಲ. ಬರೀ ನಮ್ಮ ಆಗಿರೋ ಆರ್ಡ್ರ್ ಕಾಪಿ ಮೇಲೆ ಅವ್ರಿಗೆ ಸ್ಟೇ ಸಿಕ್ಕಿದೆ. ಆ ಸ್ಟೇಜ್ನ ನಾವು ಕ್ಯಾನ್ಸಲ್ ಮಾಡಿಸ್ತೀವಿ. ನಮ್ಮ ಪರ ನಾವು ಒಳ್ಳೆ ಸೀನಿಯರ್ ಕೌನ್ಸಿಲ್ ಆಗಲೇ ಮಾತಾಡಿದ್ದೀವಿ, ಅವರಲ್ಲಿ ಅಪೀಲ್ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಈ ಕೇಸಲ್ಲಿ ನಾವೇ ಗೆದ್ದಿದ್ದೀವಿ. ಹಾಗಾಗಿ ನೀವು ದಯವಿಟ್ಟು ಸಂಭ್ರಮಾಚರಣೆ ಮಾಡಬೇಡಿ. ನೀವೇನೋ ಸಂಭ್ರಮಾಚರಣೆ ಮಾಡಿದ್ರೆ ನಿಮಗೆ ಮುಖಭಂಗ 100% ಆಗುತ್ತೆ. ನಾವು ಗೆದ್ದು ನಾವು ನಿಮ್ಮ ಎರಡರಷ್ಟು ನೀವೇನು ಮಾಡ್ತೀರಾ ಅದ್ರ 2ರಷ್ಟು ನಾವು ಸಂಭ್ರಮಾಚರಣೆ ಮಾಡ್ತೀವಿ. ಹಾಗಾಗಿ ಸಂಭ್ರಮಾಚರಣೆ ಮಾಡೋಕ್ಕೆ ಹೋಗಬೇಡಿ. ನೀವು ಗೆದ್ದಿಲ್ಲ, ಬರೀ ತಡೆಯಾಜ್ಞೆ ಮಾತ್ರ ತಂದಿದ್ದೀರಾ. ಅದಕ್ಕೆ ನಾವು ಮುಂದಿನ ದಿನ ಉತ್ತರ ಕೊಡ್ತೀವಿ. ಇದರಲ್ಲಿ ನಮ್ಮ MLA ಅವ್ರದ್ದು ಏನೂ ಪಾತ್ರ ಇಲ್ಲ, ಅವ್ರ ಕರ್ತವ್ಯ ಅವ್ರು ಮಾಡಿದ್ದಾರೆ ಅಷ್ಟೇ. ಅವ್ರಿಗೆ ಏನಿರೋ ಮುಖಭಂಗ ಆಗಲ್ಲ, ಏನೂ ಇಲ್ಲ. ಬನ್ನಿ, ನೀವು ಕಾನೂನಿಗೆ ಬಂದಿದ್ರೆ ನಾವು ಕಾನೂನು ಹೋರಾಟ ಮಾಡ್ತೀವಿ, ನೀವು ಕಾನೂನು ಹೋರಾಟ ಮಾಡೋಣ. ಆದರೆ ಈ ಥರ ಯಾಕೆ ನಾವು ಸಂಭ್ರಮಾಚರಣೆ ಗೆದ್ದಿದ್ದೀವಿ ಅಂತ ನೀವೇನು ಜನಗಳಿಂದ ಆರಿಸಿ ಬಂದಿಲ್ಲ, ಇನ್ನೊಂದು ದಿನ ಆಟ ಗೆದ್ದಿಲ್ಲ ನೀವು. ಕಾನೂನು ಅಷ್ಟೇ, ಕಾನೂನು ಇನ್ನೂ ಪೂರ್ತಿ ಮುಗಿದಿಲ್ವಲ್ಲ. ನಾವು ಬರ್ತೀವಲ್ಲ ಇನ್ನು ಕೋರ್ಟ್ಗೆ, ಕೋರ್ಟಲ್ಲಿ ಅದನ್ನು ನಾವು ನೋಡ್ಕೊಳ್ಳೋಣ.